ನೀನು ಯಾವಾಗ ಬಂದೆ ಅಂದರೆ ಯಾರಾದರೂ ಬಂದಾಗ ಕೇಳ್ತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ವ್ಯಾನ್ ಡಿಡ್ ಯು ಕಮ್ ಅಂತ ಹೇಳಬೇಕು. ವ್ಯಾನ್ ಡಿಡ್ ಯು ಕಮ್, ನೀನು ಯಾವಾಗ ಬಂದೆ. ನಾವು ಶುರು ಮಾಡೋಣವೇ. ಅಂದರೆ ಏನಾದರೂ ಕಾರ್ಯಕ್ರಮ ಇಟ್ಕೊಂಡಿರ್ತೀವಲ್ಲ, ಅವಾಗ ಯಾರ ಸಂಬಂಧ ಆದರೆ ವೇಟ್ ಮಾಡುವಾಗ ಹೇಳ್ತೀವಲ್ಲ, ಡೂ ಅಥವಾ ಶಾಲ್ ವಿ ಬಿಗ್ಯಾನ್, ಡೂ ಆರ್ ಶಾಲ್ ವಿ ಬಿಗ್ಯಾನ್ ಅಂತ ಹೇಳ್ಬೇಕು. ಡೂ ಅಥವಾ ಶಾಲರೇ ಬಳಸ್ಬೋದು. ನೀನೊಂದು ಕೆಲಸ ಮಾಡುತ್ತೀಯಾ, ನೀನೊಂದು ಕೆಲಸ ಮಾಡುತ್ತೀಯಾ. ವಿಲ್ ಯು ಡೂ ಒನ್ ಥಿಂಗ್, ವಿಲ್ ಯು ಡೂ ಒನ್ ಥಿಂಗ್. ಇಂಗ್ಲೀಷ್ನಲ್ಲಿ ಈ ರೀತಿ ಉಚ್ಚಾರಣೆ ಆಗ್ತದೆ. ನೀವು ಹೋಗುವುದಿಲ್ಲವೇ, ನೀವು ಹೋಗುವುದಿಲ್ಲವೇ. ವೋಂಟ್ ಯು ಗೋ ಅಂದರೆ ವೋಂಟ್ನ ಲಾಂಗ್ ಫಾರ್ಮು ವುಡ್ ನಾಟ್ ಅಂತ ಆಗ್ತದೆ. ನಿಮ್ಮ ಕುಟುಂಬ ಕ್ಷೇಮವೇ ಅಥವಾ ನಿಮ್ಮ ಕುಟುಂಬದವರೆಲ್ಲರೂ ಆರಾಮಾಗಿದ್ದಾರೆ ಅಥವಾ ಹುಷಾರಾಗಿದ್ದಾರೆ ಅಂತ ಕೇಳಬೇಕಾದ್ರೆ ಹೌ ಈಸ್ ದ ಫ್ಯಾಮ್ಲಿ, ಹೌ ಈಸ್ ದ ಫ್ಯಾಮ್ಲಿ, ನಿಮ್ಮ ಕುಟುಂಬ ಕ್ಷೇಮವೇ ಅಂತ. ನನ್ನಿಂದ ನಿನಗೆ ಏನಾದರೂ ಆಗಬೇಕೇ, ನನ್ನಿಂದ ನಿನಗೇನಾದರೂ ಆಗಬೇಕಾ ಅಂತ ಕೇಳೋಕ್ಕೆ ವಾಟ್ ಕ್ಯಾನ್ ಐ ಡೂ ಫಾರ್ ಯು, ವಾಟ್ ಕ್ಯಾನ್ ಐ ಡೂ ಫಾರ್ ಯು. ನೆಕ್ಸ್ಟ್, ನಾವು ಈಗ ಎಲ್ಲಿದ್ದೇವೆ, ನಾವು ಈಗ ಎಲ್ಲಿದ್ದೇವೆ. ವೇರ್ ಆರ್ ವಿ ನಾವ್, ವೇರ್ ಆರ್ ವಿ ನಾವ್. ನೀನು ಇಲ್ಲಿಗೇಕೆ ಬಂದೆ, ನೀನು ಇಲ್ಲಿಗೇಕೆ ಬಂದೆ. ವೈ ಡಿಡ್ ಯು ಕಮ್ ಹಿಯರ್, ವೈ ಡಿಡ್ ಯು ಕಮ್ ಹಿಯರ್. ಅವನ ಹತ್ತಿರ ಕಾರು ಇದೆಯೇ, ಅವನ ಹತ್ತಿರ ಕಾರು ಇದೆಯೇ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹ್ಯಾಸ್ ಹಿ ಗಾಟ್ ಎ ಕಾರ್, ಹ್ಯಾಸ್ ಹಿ ಗಾಟ್ ಎ ಕಾರ್. ನನ್ನ ಬಳಿ ನಿನಗೆ ಏನಾದರೂ ಕೆಲಸವಿದೆಯಾ ಅಥವಾ ನನ್ನಿಂದ ಏನಾದರೂ ನಿನಗೆ ಕೆಲಸ ಆಗಬೇಕಾ ಅಂತ ಕೇಳೋಕ್ಕೆ ಹ್ಯಾವ್ ಯು ಎನಿ ಬಿಸ್ನೆಸ್ ವಿತ್ ಮೀ, ಹ್ಯಾವ್ ಯು ಎನಿ ಬಿಸ್ನೆಸ್ ವಿತ್ ಮೀ. ಇದು ಯಾರ ಟೆಲಿಫೋನ್ ಸಂಖ್ಯೆ ಅಥವಾ ಇದು ಯಾರ ಮೊಬೈಲ್ ನಂಬರ್ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹೂಸ್ ಟೆಲಿಫೋನ್ ನಂಬರ್ ಈಸ್ ದಿಸ್ ಅಥವಾ ಹೂ ಈಸ್ ಟೆಲಿಫೋನ್ ನಂಬರ್ ಈಸ್ ದಿಸ್ ಅಂತಲೂ ಹೇಳ್ಬೋದು. ನಾವೆಲ್ಲಿ ಭೇಟಿಯಾಗೋಣ, ನಾವು ಎಲ್ಲಿ ಭೇಟಿಯಾಗೋಣ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವೇರ್ ಶಾಲ್ ವಿ ಮೀಟ್, ವೇರ್ ಶಾಲ್ ವಿ ಮೀಟ್. ನೀನು ವಾಪಸ್ಸು ಹೇಗೆ ಬಂದೆ, ನೀನು ವಾಪಸ್ಸು ಹೇಗೆ ಬಂದೆ. ಹೌ ಹ್ಯಾವ್ ಯು ಕಮ್ ಬ್ಯಾಕ್, ಹೌ ಹ್ಯಾವ್ ಯು ಕಮ್ ಬ್ಯಾಕ್. ನೆಕ್ಸ್ಟ್, ನೀನು ಓದುವುದನ್ನು ಏಕೆ ಬಿಟ್ಟು ಬಿಟ್ಟೆ ಅಥವಾ ನೀನು ಓದುವುದನ್ನು ಏಕೆ ಬಿಟ್ಟು ಬಿಟ್ಟೆ. ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್, ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್. ನಿಮ್ಮ ತಾಯಿ ಈಗ ಹೇಗಿದ್ದಾರೆ, ನಿಮ್ಮ ತಾಯಿ ಈಗ ಹೇಗಿದ್ದಾರೆ. ಹೌ ಈಸ್ ಯುವರ್ ಮದರ್ ನೌ, ಹೌ ಈಸ್ ಯುವರ್ ಮದರ್ ನೌ. ಇಲ್ಲಿ ಒಳ್ಳೆಯ ಹೋಟೆಲ್ ಯಾವುದು, ಇಲ್ಲಿ ಒಳ್ಳೆಯ ಹೋಟೆಲ್ ಯಾವುದಿದೆ ಅಂತ ಕೇಳಬೇಕಾದ್ರೆ ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್, ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್. ನಾನು ಪುನಃ ಯಾವಾಗ ಭೇಟಿ ಮಾಡೋಣ, ನಾವು ಪುನಃ ಯಾವಾಗ ಭೇಟಿ ಮಾಡೋಣ. ವ್ಯಾನ್ ಶಾಲ್ ವಿ ಮೀಟ್ ಅಗೈನ್, ವ್ಯಾನ್ ಶಾಲ್ ವಿ ಮೀಟ್ ಅಗೈನ್. ಈ ಕೋಟಿಗೆ ಎಷ್ಟು ಖರ್ಚು ಆಯಿತು ಅಂದರೆ ಬ್ಲೇಸರ್ ಅಂತ ಹೇಳ್ತೀವಲ್ಲ ಅದಕ್ಕೆ ಕೋಟಿಗೆ ಎಷ್ಟು ಖರ್ಚಾಯಿತು ಅಂತ ಕೇಳ್ಬೇಕಾದ್ರೆ ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ ಯು, ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ ಯು. ನೀವು ಯಾವಾಗಿನಿಂದ ಇಲ್ಲಿ ಇದ್ದೀರಿ ಅಥವಾ ಎಷ್ಟು ವರ್ಷಗಳಿಂದ ಇಲ್ಲಿ ಇದ್ದೀರಿ ಅಂತ ಕೇಳೋಕ್ಕೆ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್, ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್. ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ, ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ. ಹೌ ಲಾಂಗ್ ವಿಲ್ ಇಟ್ ಟೇಕ್, ಹೌ ಲಾಂಗ್ ವಿಲ್ ಇಟ್ ಟೇಕ್.
ಏಕೆ ತೊಂದರೆ ತೆಗೆದುಕೊಳ್ಳುತ್ತೀರಿ? ಏಕೆ ತೊಂದರೆ ತೆಗೆದುಕೊಳ್ಳುತ್ತೀರಿ? ವೈ ಡು ಯು ಟ್ರಬಲ್ ಯುವರ್ ಸೆಲ್ಫ್? ವೈ ಡು ಯು ಟ್ರಬಲ್ ಯುವರ್ ಸೆಲ್ಫ್? ಈ ರಸ್ತೆ ಏಕೆ ಮುಚ್ಚಿದೆ? ಈ ರಸ್ತೆ ಏಕೆ ಮುಚ್ಚಿದೆ? ವೈ ಈಸ್ ದ ರೋಡ್ ಕ್ಲೋಸ್ಡ್? ವೈ ಈಸ್ ದ ರೋಡ್ ಕ್ಲೋಸ್ಡ್? ಇಂದು ಯಾವ ಸಿನಿಮಾ ನಡೆಯುತ್ತದೆ? ಇಂದು ಯಾವ ಸಿನಿಮಾ ನಡೆಯುತ್ತದೆ? ವಾಟ್ ಮೂವಿ ಈಸ್ ಆನ್ ಟುಡೇ? ವಾಟ್ ಮೂವಿ ಈಸ್ ಆನ್ ಟುಡೇ? ನೀವು ಏನು ನೋಡುತ್ತಿದ್ದೀರಿ? ನೀವು ಏನು ನೋಡುತ್ತಿದ್ದೀರಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಹೇಳಬೇಕು. ವಾಟ್ ಆರ್ ಯು ಲುಕಿಂಗ್ ಫಾರ್? ಏಕೆ ನೀವು ಇಷ್ಟೊಂದು ಗಂಭೀರವಾಗಿದ್ದೀರಾ? ಏಕೆ ನೀವು ಇಷ್ಟೊಂದು ಗಂಭೀರವಾಗಿದ್ದೀರಾ? ವೈ ಆರ್ ಯು ಸೋ ಸೀರಿಯಸ್? ವೈ ಆರ್ ಯು ಸೋ ಸೀರಿಯಸ್? ನಾನು ನಿಮ್ಮನ್ನು ಎಲ್ಲಿ ಭೇಟಿ ಮಾಡಲಿ? ನಾನು ನಿಮ್ಮನ್ನು ಎಲ್ಲಿ ಭೇಟಿ ಮಾಡಲಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು? ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು? ಅಲ್ಲಿ ಏನಾದರೂ ತೊಂದರೆ ಇದೆಯೇ? ಅಲ್ಲಿ ಏನಾದರೂ ತೊಂದರೆ ಇದೆಯೇ? ಈಸ್ ದೇರ್ ಎನಿ ಪ್ರಾಬ್ಲಮ್? ಈಸ್ ದೇರ್ ಎನಿ ಪ್ರಾಬ್ಲಮ್? ಈ ರಾತ್ರಿ ನೀವು ತಡವಾಗಿ ಹೋಗುವಿರಾ? ಈ ರಾತ್ರಿ ನೀವು ತಡವಾಗಿ ಹೋಗುವಿರಾ? ಆರ್ ಯು ಗೋಯಿಂಗ್ ಟು ಬಿ ಲೇಟ್ ಟುನೈಟ್? ಆರ್ ಯು ಗೋಯಿಂಗ್ ಟು ಬಿ ಲೇಟ್ ಟುನೈಟ್? ನಾನು ನಿಮ್ಮ ಜೊತೆ ನಾಟ್ಯ ಮಾಡಬಹುದೇ? ನಾನು ನಿಮ್ಮ ಜೊತೆ ನಾಟ್ಯ ಮಾಡಬಹುದೇ? ಮೇ ಐ ಹ್ಯಾವ್ ಎ ಡ್ಯಾನ್ಸ್ ವಿತ್ ಯು? ಮೇ ಐ ಹ್ಯಾವ್ ಎ ಡ್ಯಾನ್ಸ್ ವಿತ್ ಯು? ನೀವು ನಮ್ಮ ಜೊತೆ ಸೇರಲು ಇಚ್ಛಿಸುವಿರಾ? ನೀವು ನಮ್ಮ ಜೊತೆ ಸೇರಕ್ಕೆ ಬಯಸ್ತೀರಾ ಅಂತ ಕೇಳಬೇಕಾದ್ರೆ ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಈಗ ನಾನು ಏನು ಮಾಡಬೇಕು? ಈಗ ನಾನು ಏನು ಮಾಡಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ವಾಟ್ ಶುಡ್ ಐ ಡೂ ನಾವ್? ವಾಟ್ ಶುಡ್ ಐ ಡೂ ನಾವ್? ಈಗ ನಾನು ಏನು ಮಾಡಬೇಕು ಅಂತ. ನೀನು ನನ್ನ ಮಾತು ಏಕೆ ಕೇಳುತ್ತಿಲ್ಲ? ನೀನು ನನ್ನ ಮಾತು ಏಕೆ ಕೇಳುತ್ತಿಲ್ಲ? ವೈ ಡೋಂಟ್ ಯು ಲಿಸನ್ ಟು ಮೀ? ವೈ ಡೋಂಟ್ ಯು ಲಿಸನ್ ಟು ಮೀ? ಅಥವಾ ಡೋಂಟ್ ಅನ್ನೋದೇ ಡೋ ನಾಟ್ ಅಂತಲೂ ಆಗುತ್ತೆ. ನಾನು ಅವನನ್ನು ಎಲ್ಲಿ ಹುಡುಕಬೇಕು? ನಾನು ಅವನನ್ನು ಎಲ್ಲಿ ಹುಡುಕ್ಲಿ ಅಥವಾ ಎಲ್ಲಿ ಹುಡುಕಬೇಕು ಅಂತ ಕೇಳಬೇಕಾಗ ವೇರ್ ಶುಡ್ ಐ ಲುಕ್ ಫಾರ್ ಹಿಮ್? ವೇರ್ ಶುಡ್ ಐ ಲುಕ್ ಫಾರ್ ಹಿಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು. ನಾನು ನಿಮ್ಮ ಫೋನನ್ನು ಬಳಸಬಹುದೇ? ಅಂದರೆ ಅವ್ರಿಗೆ ಪರ್ಮಿಷನ್ ಕೇಳ್ತೀವಲ್ಲ, ನಾವು ನಿಮ್ಮ ಫೋನ್ ಯೂಸ್ ಮಾಡಬಹುದಾ ಅಂಥೇಳಿ. ಮೇ ಐ ಯೂಸ್ ಯುವರ್ ಫೋನ್? ಮೇ ಐ ಯೂಸ್ ಯುವರ್ ಫೋನ್ ಅಂತ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ನಾನು ನಿಮಗಾಗಿ ಏನು ಸಹಾಯ ಮಾಡಬಹುದು? ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ನೋಡಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೀವು ಅವನನ್ನು ಗುರುತಿಸುವಿರಾ? ನೀವು ಅವನನ್ನು ಗುರುತಿಸ್ತೀರಾ? ಡೂ ಯು ರಿಕಗ್ನೈಸ್ ಹಿಮ್? ಡೂ ಯು ರಿಕಗ್ನೈಸ್ ಹಿಮ್ ಅಂತ ಕೇಳ್ತೀವಿ. ನೋಡಿ ಸ್ನೇಹಿತರೆ, ನೆನಪಿಡಬೇಕಾದ ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ಹೇಳ್ತೀನಿ. ಈಸ್, ಆ್ಯಮ್, ಆರ್, ವಾಸ್, ವರ್, ಹ್ಯಾಡ್, ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೈ, ಮೈಟ್ ಮುಂತಾದ ಶಬ್ದಗಳು ವಾಕ್ಯದ ಪ್ರಾರಂಭದಲ್ಲೇ ಬಂದರೆ ಅದು ಪ್ರಶ್ನಾರ್ಥಕ ವಾಕ್ಯವಾಗುತ್ತದೆ. ಇದನ್ನು ಮೊದಲು ನೆನಪಿಟ್ಟುಕೋರಿ. ಮತ್ತು ಇವೇ ಮಧ್ಯದಲ್ಲಿ ಸಬ್ಜೆಕ್ಟ್ನ ಬಳಿಕ ಬಂದರೆ, ಅಂದರೆ ಒಂದು ಏನೋ ಪದವನ್ನು ಬಳಸಿ ಅದರ ಮುಂದೆ ಇವು ಶಾಲ, ಉಯ್ಯ, ಶುಡ್ ಅದು ಬಂದರೆ ಅದು ಸಾಧಾರಣ ವಾಕ್ಯವಾಗುತ್ತದೆ. ಅದನ್ನೇ ಉದಾಹರಣೆಯಾಗಿ ಇಲ್ಲೊಂದಿಷ್ಟು ವಾಕ್ಯಗಳನ್ನು ನೋಡೋಣ. ಇವಾಗ ನೋಡಿ, ಯಾಮ್ ಐ ಎ ಫೂಲ್ ಅಂದರೆ ಇಲ್ಲಿ ಯಾಮ್ನ ಫಸ್ಟಿಗೆ ಬಳಸಿದ್ದೀವಿ, ಅದು ಪ್ರಶ್ನೆ ಆಯಿತು. ಈಗ ನಾರ್ಮಲ್ಗೆ ಐನ ಮೊದಲೇ ಬಳಸಿ ಐ ಆಮ್ ನಾಟ್ ಎ ಫೂಲ್ ಅಂತ ಆಗ್ತದೆ. ವರ್ ದೋಸ್ ಯುವರ್ ಬುಕ್ಸ್? ದೋಸ್ ವರ್ ಯುವರ್ ಬುಕ್ಸ್. ಹ್ಯಾಡ್ ಯುವರ್ ಗಾನ್ ದೇರ್? ಯು ಹ್ಯಾಡ್ ಗಾನ್ ದೇರ್.
ಕ್ಯಾನ್ ಐ ವಾಕ್ ಫಾರ್ ಎ ವೀಲ್, ಐ ಕ್ಯಾನ್ ವಾಕ್ ಫಾರ್ ಎ ವೀಲ್. ಮೇ ಐ ಕಮ್ ಇನ್, ಐ ಮೇ ಕಮ್ ಇನ್ ಅಂತ ಈ ರೀತಿ ವ್ಯತ್ಯಾಸಗಳನ್ನು ಕಾಣ್ತೀವಿ. ಒಟ್ಟು ಯಾಮ, ವರ, ಹ್ಯಾಡ, ಕ್ಯಾನ, ಮೇ ಈ ಮುಂತಾದ ವಾಕ್ಯಗಳು ಫಸ್ಟಿಗೆ ಬಂದಾಗ ಅವು ಪ್ರಶ್ನೆರ್ಥಕ ವಾಕ್ಯಗಳಾಗುತ್ತವೆ. ಇವೇ ಸಬ್ಜೆಕ್ಟ್ನ ಮುಂದೆ ಬಂದಾಗ ಸಾಮಾನ್ಯ ವಾಕ್ಯವಾಗುತ್ತದೆ. ಇಂಥವುಗಳನ್ನೇ ನೀವು ನೆನಪಿನಲ್ಲಿಟ್ಕೋಬೇಕು. ಇವು ಇಂಗ್ಲೀಷ್ ಕಲಿಯಲು ಬಹಳ ಮಹತ್ವವಾದ ವಿಷಯಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋದರಿಂದ ಅವರಿಗೂ ಕೂಡ ಇಂಗ್ಲೀಷ್ ಕಲಿಯಲು ತುಂಬ ಹೆಲ್ಪ್ ಆಗ್ತದೆ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.